ಇವಾಗ ನನಗೆ ಸೈಕೆ ಆಗ್ಬಿಟ್ಟಿತ್ತು, ತಗೊಂಬಿಟ್ಟು ಏನಪ್ಪ ಇದು ಈ ಥರ ಆಗೋಯ್ತಲ್ಲ, ಅದು ಗಿಫ್ಟ್ ಮಾಡಿದ್ದು ಹಿಂಗಾಗೋಯ್ತಲ್ಲ ಅಂತ. ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ತುಂಬ ಚಿಕ್ಕ ವಯಸ್ಸಿಂದ ಇದ್ದಂಥ ಕನಸಿದು. ನನ್ನ ಮಿಸ್ಸಸ್ ಅವರು ಗಿಫ್ಟ್ ಮಾಡಿದ್ದಾರೆ ಇದನ್ನು. ನನಗೆ ಸರ್ಪ್ರೈಸು. ನಮ್ಮ ತಂದೆಯವರು ನಮ್ಮ ಮಿಸ್ಸಸ್ ಎಲ್ಲ ಆಚೆ ಹೋಗಿ ಬಂದರು. ನಾನು ಎಡಿಟಿಂಗ್ ಅಂತ ಕೂತಿದ್ದೆ. ಬಂದು ನೋಡ್ತೀನಿ ಆಚೆ ಬಾ ಅಂತ ಅಂದರು. ನೋಡಿದ್ರೆ PS5 ಫುಲ್ಲು ಅದಿರುತ್ತಲ್ಲ, ಅದು ಎಕ್ಸೈಟ್ಮೆಂಟು ಸೈಕು. ಯಾಕಂದರೆ ಇದನ್ನು ನಾನು ನಿಖಿತು ರಾಹುಲ್ ಕಾಲೇಜ್ ಟೈಮಲ್ಲಿದ್ದಾಗ ಸೆಕೆಂಡ್ PUC, ಪ್ರಾಬಬ್ಲಿ ದ ಟೈಮ್ ವಾಸ್ 2014-15 ಅನಿಸುತ್ತೆ. ಆ ಟೈಮಲ್ಲಿ ರಿಲಯನ್ಸ್ ಡಿಜಿಟಲಲ್ಲಿ ಆಡ್ತಾಯಿದ್ವಿ. ಅವಾಗೆಲ್ಲ ಓಡಿಸಾಡೋರು ನಮ್ಮನ್ನ, ಏನು 5 ನಿಮಿಷ ತೊಗೊತೀನಿ ಅಂತ ಅಂದ್ಬಿಟ್ಟು ಆಡ್ತಾಯಿದ್ದೀನಿ ಅಂತ ಹೇಳಿ ಸುಮ್ಮನೆ ಆಡೋಕ್ಕೆ ಬರ್ತಿರಲ್ಲ ಯಾವಾಗಲೂ ಇಲ್ಲಿಗೆ ಅಂತ ಅಂದ್ಬಿಟ್ಟು ಒಬ್ಬರು ಓಡಿಸ್ಕೊಂಡೇ ಬಂದ್ಬಿಟ್ಟಿದ್ರು. ಅದು ತೊಗೊಂಡಾಗೆಲ್ಲ ಇದೆಲ್ಲ ನೆನಪಾಗುತ್ತೆ. ನೆನೆಸ್ಕೊಂಡಾಗೆಲ್ಲ ಲೈಕ್ ನಮ್ಮ ಬಾಯ್ಸು ಫುಲ್ ಸೈಕ್ ಆಗ್ಬಿಟ್ಟಿದ್ದಾರೆ. ಅವು ಕಳಿಸ್ದೆ ತೊಗೊಂಡೆ ಕಂಡ್ರು PS5 ಅಂತ. ಸೊ ಎಲ್ಲ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ತಾಯಿದ್ವಿ, ಏನಾಗ್ತಿತ್ತೋ ಏನೋ ಅಂತ. ಸೊ ಬನ್ನಿ ಎಂತಕ್ಕೆ ತಡ, ಅನ್ಬಾಕ್ಸಿಂಗ್ ಮಾಡಿಬಿಡೋಣ ಇದನ್ನು. ಸೊ ನನ್ನ ಇದರಲ್ಲಿ ಫಸ್ಟು ಟೈಮು ನನ್ನ ಹೆಂಡ್ತಿ ನಾನು ಇಷ್ಟಪಟ್ಟಿರೋದನ್ನ ಗಿಫ್ಟ್ ಮಾಡಿರೋದಿದೆ. ಮುಂಚೆ ಗಿಫ್ಟ್ ಮಾಡ್ತಿದ್ರು, ಬಟ್ ಅದು ಕಂಪ್ಲೀಟ್ಲಿ ರಿಲೇಟೆಡ್ ಟು ಲೈಫ್ ಸ್ಟೈಲು. ಬಟ್ ಬೀಯಿಂಗ್ ಒಂದು ಗ್ಯಾಡ್ಜೆಟಾಗಿ ಗಿಫ್ಟ್ ಮಾಡಿದ್ದು ಅಂದರೆ ಇದೆ. ಆ್ಯಂಡ್ ನಮ್ಮ ತಂದೆಗೂ ಒಂದು ಥ್ಯಾಂಕ್ಸ್ ಹೋಗಬೇಕು. ಯಾಕಂದರೆ ನನ್ನ ಮಿಸ್ಸಸ್ಸು ನಮ್ಮ ತಂದೆ ಇಬ್ಬರು ಶೇರ್ ಮಾಡಿ ಅಂತೆ ಇನ್ವೆಸ್ಟ್ ಮಾಡಿ ತೊಗೊಂಬಂದಿರೋದು. ಸೊ ನಾನು ಮತ್ತೆ ಡಬಲ್ ರಿಟರ್ನ್ ಮಾಡಬೇಕಾಗುತ್ತೆ, ಅದು ಬೇರೆ ಪ್ರಶ್ನೆ. ಸೊ ಬನ್ನಿ ಲೇಟ್ ಮಾಡೋದು ಬೇಡ, ಅನ್ಬಾಕ್ಸ್ ಮಾಡಿಬಿಡೋಣ. ಸೊ ನನಗೆ ಶಾಕ್ ಆಗ್ತಾಯಿದೆ, ನನ್ನ ಮಿಸ್ಸಸ್ ಹೆಂಗೆ ಇದನ್ನು ಇದೇ ಡಿಸ್ಕ್ ಎಡಿಷನ್ನೇ ಎತ್ಕೊಂಡ್ರು ಅಂತ. ಅವರು ಒಂದು ಸ್ವಲ್ಪ ರಿಸರ್ಚ್ಗಳನ್ನ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ಗೆ ಅವರೇ DM ಮಾಡಿ ಕೇಳಿದ್ದಾರೆ PS5 ಯೂಸ್ ಮಾಡ್ತಿರೋರಲ್ಲಿ. ಸೊ ನನಗೆ ಶಾಕು, ಎಂತಕ್ಕೆ ಅಂತ. ರೀಸೆಂಟಾಗಿ GTA 6 ಟ್ರೈಲರ್ 2 ಲಾಂಚ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಗೇಮ್ ಹುಚ್ಚರು ಯಾರ್ಯಾರಿದ್ದಾರೋ ಗೊತ್ತಿರುತ್ತೆ. May 6, 2026 ಲಾಂಚ್ ಅಂತ ಇದೆ. May 6 ಸಮಥಿಂಗ್ ಒನ್ ಡೇಟ್, ಆ ಮೇಯಲ್ಲಿ ಲಾಂಚ್ ಆಗುತ್ತೆ ಅಂತ. ಸೊ ನಾನು ನನ್ನ ಮಿಸ್ಸಸ್ಗೆ ಹೇಳಿದ್ದೆ, ತೊಗೊಬೇಕಮ್ಮು PS5, ಅಷ್ಟರಲ್ಲಿ ತೀರಾ ಹತ್ರ ಬಂದರೆ ಡಿಮ್ಯಾಂಡ್ ಆಗುತ್ತೆ, ಯಾವುದಾದ್ರು ಒಂದು ಟ್ರಿಪ್ಪೋ ಇಲ್ಲ ಏನಾದ್ರು ಸ್ಟಾಪ್ ಮಾಡಿ ನಾನು ತೊಗೊಂಬಿಡ್ತೀನಿ ಅಂತ ಅಂದಿದ್ದೆ. ನಮ್ಮ ಮಿಸ್ಸಸ್ಗೆ ಅದು ರಿಜಿಸ್ಟರ್ ಆಗಿದೆ. ಇವನೇನೋ ತೊಗೊಂಬಿಡ್ತಾನೆ, ಇವನು ಬೇಗ ಬಿಡಲ್ಲ ಅಂದ್ಬಿಟ್ಟು. ನಾನು ಹಂಗೆ ಸ್ನೇಹಿತರೆ, ನನಗೊಂದು ವಸ್ತು ಬೇಕಾ, ನಾನು ತೊಗೊಂಬಿಡ್ತೀನಿ. ಅದು ಕಷ್ಟ ಸುಖ ನಂದು, ನಾನು ಪಟ್ಟನ್ನು ತೊಗೊಂಬಿಡ್ತೀನಿ. ಸೊ ಒಂಥರ ನನಗೊಂಥರ ಹೆವಿ ಎಕ್ಸೈಟ್ಮೆಂಟ್ ಆಗ್ತಾಯಿದೆ, ಮಾತೇ ಬರ್ತಾಯಿಲ್ಲ. ಯಾಕಂದರೆ ನನ್ನ ಹೆಂಡ್ತಿ ಹಿಂಗೆ ಈ ಥರ ಅಲ್ಲ. ಈಗ ಅವಳು ಯಾವಾಗಲೂ ಎಕ್ಸ್ಪೆನ್ಸಸ್ಸಲ್ಲಿ ಶಾರ್ಟ್ ಮಾಡ್ತಾಯಿದ್ಲು, ಜಾಸ್ತಿ ಖರ್ಚು ಮಾಡ್ತೀಯಾ ಅಂತ. ಅದು ಗಾಡಿಲಂತೂ ನನ್ನಷ್ಟು ಕೆಟ್ಟೋ ನನ್ನ ಹೆಂಡ್ತಿಗೆ ಇಲ್ಲವೇ ಇಲ್ಲ. ಗಾಡಿ ಸುದ್ದಿಗೆ ಬಂದರೆ ಅದು ಇನ್ವೆಸ್ಟ್ಮೆಂಟ್ ಪರ್ಪಸಲ್ಲಿ. ಸೊ ಪರವಾಗಿಲ್ಲ, ಖುಷಿ ಇದೆ, ಹೇಳೋಕ್ಕಾಗಲ್ಲ. ಮನೇಲೇ ಬಿದ್ದಿರಲಿ ಅಂತ ಬೇಕಿದ್ರೂ ಇದನ್ನು ತಂದಿರ್ಬೋದು ಅಂತ ನನಗಿವಾಗ ಫ್ಲ್ಯಾಶ್ ಆಗ್ತಾಯಿದೆ. ಸ್ನೇಹಿತರೆ, ಇವಾಗ ಅನ್ಬಾಕ್ಸ್ ಮಾಡೋ ಸಮಯ. ಯಾರೇ ಸೋನಿ PS5 ತೊಗೊತಾಯಿದ್ರು ಈ ಬ್ಲೂ ಸ್ಟಿಕ್ಕರ್ ಇರಲೇಬೇಕು. ಇದು ಓಪನ್ ಆಗಿದ್ದರೆ ತೊಗೊಳಕ್ಕೆ ಹೋಗಬೇಡಿ. ಅಲ್ಲಿಗೆ ಅರ್ಥ ಏನು ಅಂದರೆ ಓಪನ್ ಆಗಿದೆ, ಇಟ್ಸ್ ಎ ಓಪನ್ ಬಾಕ್ಸ್ ಪೀಸ್ ಅಂತ. ಯಾಕಂದರೆ ಈಗ PS5 ಮಾರ್ಕೆಟಲ್ಲಿ ಸೆಕೆಂಡ್ಸ್ನೇ ಹೊಸ್ದಾಗಿ ಸೇಲ್ ಮಾಡ್ತಾ ಇರೋ ಒಂದು ಜಾಲ ಬಂದಿದೆ. ಸೊ ನಾನು ಅದಕ್ಕೆ ಯಾರಿಗೂ ನಾನು ಸಜೆಸ್ಟ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಮೋರ್ ಓವರ್ ನನ್ನ ಹಳೆ ಫ್ರೆಂಡ್ ಸುಮಂತ್ ಕೂಡ ಹೇಳಿದ್ದ, ತೊಗೊಂಡ್ರೆ ಮಗ ಒಳ್ಳೆ ಸ್ಟೋರಲ್ಲಿ ತೊಗೋಬೇಕು ನೀನು ಅಂತ. ಸೊ ಇದು ನನ್ನ ಹೆಂಡ್ತಿ ತೊಗೊಂಡು ಬಂದಿರೋ ಜಾಗ ಬಂದು ಕ್ರೋಮಾ. ಸೊ ನಮ್ಮ ಮನೆ ಹತ್ರ ರೀಸೆಂಟಾಗಿ ಓಪನ್ ಆಗಿದೆ. PS5 ಎಲ್ಲೋ ಆಫರ್ಸ್ ಇರೋಲ್ಲ. ಆ್ಯಂಡ್ ನಮ್ಮಪ್ಪ ಹೇಳ್ತಾಯಿದ್ರು ರಿಲಯನ್ಸ್ ಡಿಜಿಟಲಲ್ಲಿ 1300 ರೂಪಾಯಿನೋ ಕಮ್ಮಿ ಮಾಡ್ತೀನಿ ಅಂತ ಅಂದರು. ಸೊ ನಮ್ಮ ಮಿಸ್ಸಸ್ ಹೋಗಿ ನೋಡಿದಾಗ ಅಲ್ಲಿ ಹೇಳಿದ್ರು ಇದೆಲ್ಲ ಓಪನ್ ಆಗಿಬಿಟ್ಟಿದೆ ಅಂತ, ಇದೆಲ್ಲ ಇರಲಿಲ್ವಂತೆ. ಸೊ ಅವಳಿಗೆ ಡೌಟ್ ಬಂತು, ಯಾಕಂದರೆ ನನ್ನ ಮನೆಗೆ ಬರೋದೆಲ್ಲ ಸೇಮ್ ಸೀಲ್ಡ್ ಪ್ಯಾಕ್ಸೇ. ಸೊ ಇವನ್ ಅವಳು ಏನಾರು ಆರ್ಡ್ರ್ ಮಾಡ್ಕೊಂಡ್ರೆ ಅವಳಿಗೂ ಬರೋದು ಸೀಲ್ಡ್ ಪ್ಯಾಕ್ಸ್ ಅಲ್ವಾ. ಸೊ ಅದೊಂದು ಐಡಿಯಾ ಬೇಸಿಸಲ್ಲಿ ಗೇಜ್ ಮಾಡಿ ನೋಡಿದ್ಲು. 2 ಸ್ಟೋರ್ ಕೇಳಿದ್ದಾಳೆ ಪ್ರೈಸಸ್ಸು. ಸೊ ಅವಳಿಗೆ 1000 ರೂಪಾಯಿಗೋಸ್ಕರ ಪ್ರಾಡಕ್ಟ್ ಮೇಲೆ ಕಾಂಪ್ರಮೈಸ್ ಆಗೋದು ಬೇಡ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎತ್ಕೊಂಬಂದಿದ್ದಾರೆ. ಸೊ PS5 ಡಿಜಿಟಲ್ ಎಡಿಷನ್ ಬಂದು 45,000 ಇದೆ. ಇದು ಡಿಸ್ಕ್ ಎಡಿಷನ್ನು. ಡಿಸ್ಕ್ ಎಡಿಷನ್ ಎಂತಕ್ಕೆ ಅಂದರೆ, ಈಗ ನನ್ನ ಫ್ರೆಂಡ್ ಹತ್ರ ಡಿಸ್ಕ್ ಇದೆ, ನಾನು ಆರಾಮಾಗಿ ತೊಗೊಂಡು ಹಾಕೊಬೋದು ಅವ್ನಿಗೆ ಬೋರ್ ಹೊಡೆದ್ರೆ. ಸೊ ನನ್ನ ಹತ್ರ ಇರೋ ಗೇಮ್ಸು ನನಗೆ ಬೋರ್ ಹೊಡೆದ್ರೆ ಅವನು ಕೊಡ್ತೀನಿ, ಅವನ ಹತ್ರ ಇರೋ ಗೇಮ್ಸ್ ಬೋರ್ ಆದರೆ ನಾನು ಇಸ್ಕೊತೀನಿ. ಆ್ಯಂಡ್ ಮೋರ್ ಓವರ್ ಡಿಜಿಟಲ್ ಗೇಮ್ಸನ್ನ ಪರ್ಚೇಸ್ ಮಾಡ್ಬೋದು ಇದರಲ್ಲಿ, ಅದೊಂದು ಅಡ್ವಾಂಟೇಜು. ಈಗ ನೀವು ಡಿಜಿಟಲ್ಲು ತೊಗೊಂಡ್ಬಿಟ್ಟು ಅಕಸ್ಮಾತ್ ನನಗೆ ಡಿಸ್ಕ್ ಬೇಕು ಅಂದರೆ ಅದೊಂದು ಯೂನಿಟ್ಟೇ 15,000 ಇದೆ. ಸೊ ಯಾಕೆ ವೆಯ್ಟ್ ಮಾಡ್ತೀರಾ, ಒಂದು 5 ತಿಂಗಳು ಕಾದಿದ್ರೆ ಇನ್ನೂ ಒಂದು 2 ತಿಂಗಳು ಕಾದ್ಬಿಟ್ಟು ಡಿಸ್ಕ್ ಎಡಿಷನ್ನೇ ತಗೊಂಬಿಡಿ. ಸೊ ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ ಹಿಂಗೆ ಸ್ಮೂತಾಗಿ, ಹಳೆ ವಿಡಿಯೋಲ್ಲಿ ಹೇಳಿದ್ನಲ್ಲ, ಪ್ಯಾಕೇಜ್ ಓಪನ್ ಮಾಡೋದ್ರಲ್ಲಿ, ಆ ಸೀಲ್ಡ್ ಪ್ಯಾಕ್ ಓಪನ್ ಮಾಡೋದ್ರಲ್ಲಿ ಅದು ಇದು ಮಜಾ ಇದೆಯಲ್ಲ.
ಮಜಾವೋ ಮಜಾ ಅದು. ಸ್ನೇಹಿತರೆ ಓಪನ್ ಆಯಿತು. ಅಯ್ಯೋ ಸೊ ಇದರಲ್ಲಿ ಇವಾಗ ಏನಿದೆ ಅಂದರೆ ಇದು ಆರಿಜಾಂಟಲ್ ಸ್ಟ್ಯಾಂಡ್ ಇದು. ಸೊ ಪ್ಲೇಸ್ಟೇಷನ್ನ ಯಾವತ್ತೂ ನಿಲ್ಲಿಸ್ಬೇಡಿ, ಮಲಗಿಸ್ಬೇಕು. ಯಾಕಂದರೆ ಕೆಲವೊಂದೇನೋ ಲಿಕ್ವಿಡ್ ಅದರಲ್ಲಿ ಏನೇನೋ ಇರುತ್ತಂತೆ, ತುಂಬ ಹೀಟ್ ಪಾಸ್ ಆಗೋಂಥದ್ದು. ಅದಕ್ಕೇ ಹೇಳ್ತಾರೆ, ನನಗೂ ಐಡಿಯಾ ಇಲ್ಲ ಏನು ಅಂತ. ಆಮೇಲೆ ಇದು HDMI ಕೇಬಲ್ಲು. ಇದು ಟೈಪ್ C to C ಹಾಕಬೇಕಾದ್ರೆ ಡ್ಯುಯಲ್ ಸೆನ್ಸ್ ಕಂಟ್ರೋಲರ್ದು ಕನ್ಫರ್ಮೇಷನ್ ತೊಗೊಳಕ್ಕೆ ಇದು. ಮೇಲೆ ಮೇನ್ ಬಾಕ್ಸ್ ಏನು ಪ್ರೀಮಿಯಮ್ ಇದೆ ಗುರು ಜಾಯ್ಸ್ಟಿಕ್ ಇದು. ಸ್ನೇಹಿತರೆ ಇದು ಯಾವ ಥರ ಜಾಯ್ಸ್ಟಿಕ್ ಅಂದರೆ ಡ್ಯುಯಲ್ ಸೆನ್ಸು. ಈಗ ನಾನು ಶೂಟ್ ಮಾಡ್ತಾಯಿದ್ರೆ ಲೈಕ್ ಲಿಟ್ರಲಿ ನಂಗೆ ಜಾಯ್ಸ್ಟಿಕ್ ಫೀಲ್ ಆಗುತ್ತೆ. ಏನಕ್ಕೆ ಇದು ನನಗೆ ಹೆಂಗೆ ಗೊತ್ತು ಅಂತ ಅಂದರೆ, ನಾನು ಸುಮನ್ ಮನೇಲಿ ಆಟಾಡಿದ್ದೆ, GTA 5 ಆಟಾಡಿದ್ದೆ. ಲೈಕ್ ಯು ಆರ್ ಸೋ ಕರುಣಾಮಯಿ ಅಂತಾರಲ್ಲ ಆ ಥರ ಸಿಕ್ಕಾಬಟ್ಟೆ ಆಟ ಆಡೋಕ್ಕೆ ಬಿಟ್ಟ ಆಡು ಅಂತ. ಸ್ವಲ್ಪ ಅಲ್ಲಿಂದ ಹುಚ್ಚಿಡಿತು, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಅಲ್ಲಿಂದ ಹುಚ್ಚಿಡಿತು. ಆಸೆ ಇತ್ತು ತೊಗೊಬೇಕು ಅಂತ, ಅಷ್ಟು ಸೀರಿಯಸ್ ಇರಲಿಲ್ಲ. ಹುಚ್ಚಿಡ್ದಿದ್ದು ಅವ್ನ ಮನೇಲಿ ಕೂತ್ಕೊಂಡು ಆಡ್ದಾಗ್ಲೇ. ಸೊ ನನಗೆಲ್ಲ ನೀಟಾಗಿ ಗೈಡ್ ಮಾಡ್ದೆ ಆವಾಗಲೇ. ಇವಾಗೆಲ್ಲ ಸ್ವಲ್ಪ ಮಾತುಕತೆ ಕಮ್ಮಿ, ಬಟ್ ಗೈಡೆನ್ಸು ಹಂಗೆ ಹಿಂಗೆ ಎಲ್ಲ ಬಂದರೆ ನೀಟಾಗಿ ಹೇಳ್ತಾನೆ. ಸೊ ನೋಡ್ತಾ ಇರ್ಬೋದು PS5 ಇನ್ನೊಂದು ಡ್ಯುಯಲ್ ಸೆನ್ಸ್ ಕಂಟ್ರೋಲ್ ತೊಗೊಬೇಕು ನಮ್ಮ ಬಾಯ್ಸ್ ಏನಾದ್ರು ಬಂದರೆ ಮಲ್ಟಿಪ್ಲೇಯರ್ ಗೇಮ್ ಮಾಡೋಕ್ಕೆ. ಸೊ ನಾವು ಆಡಿದ್ರೆ ಅವಾಗ WWE 2K25 ಅಂಥವೇ ಆಡೋದು. ಇಬ್ಬರು ಆಡಬೇಕಲ್ಲ, ಮಜಾ ಬೇಕಲ್ಲ ನಮಗೆ ಆಡಬೇಕಾದ್ರೆ, ಆ ಥರ. ಸೊ ಇದನ್ನು ಈ ಕಡೆ ಇಟ್ಬಿಡೋಣ, ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟ್. ಸೇಫ್ಟಿ ಓಪನ್ ಮಾಡೋದೇ ಇರೋದು ಇವಾಗ ಹೆಂಗೆ ಅನ್ನೋದೇ ಗೊತ್ತಾಗಲ್ಲ ಸ್ನೇಹಿತರೆ. ಒಂದೊಂದು ಹೆಂಗುರು ಇದು ಇಷ್ಟೊಂದು ಪ್ಯಾಕೇಜಿಂಗ ಭಯಂಕರ. ನೋಡಿ PS5 ಇದು ಸ್ಟಾರ್ಟ್ ಗೈಡ್ ಇದೆಲ್ಲ, ಲೈಕ್ ಏನೇನು ಹೆಂಗೆ ಎತ್ತ ಅಂತ ನೋಡಿ ಅಲ್ಲೇ ಹೇಳಿದ್ದಾರೆ. ನಿಲ್ಲಿಸ್ಬಾರ್ದು, ಮಲಗಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಫಸ್ಟ್ ಕ್ವಿಕ್ ಗೈಡಲ್ಲೇ ಹೇಳಿದ್ದಾರೆ, ಮಲಗಿಸಿರ್ಬೇಕು ಇದನ್ನು ಅಂತ. ನಿಲ್ಸಂಗಿಲ್ಲ. ಕೆಲವ್ರು ನಿಲ್ಲಿಸ್ತಾರೆ, ನನಗೆ ಅದ್ರದ್ದು ಐಡಿಯಾ ಇಲ್ಲ, ಬಟ್ ಇದು ಸೈಕಾಗಿದೆ. ಇದು ಸೈಡಲ್ಲಿ ಇಡೋಣ. ಈಗ ಮೇನ್ ಐಚಾಮ್ ಕೆಳಗಿಟ್ಬಿಟ್ಟು ತೆಗಿತೀನಿ ರೀ ಸ್ನೇಹಿತರೆ. ಇದು ಬುಕ್ ಇದೆ, ಸೇಫ್ಟಿ ಗೈಡು. ಎಷ್ಟು ಸೇಫ್ಟಿ ಗೈಡ್ ಕೊಟ್ಟಿದ್ದಾರೋ ಭಯ ಆಗ್ತಾಯಿದೆ ಗುರು. ನಿಮಿಷ. ಸೊ ಸ್ನೇಹಿತರೆ ಹಿಂಗೆ ಡಬ್ಬ ಇಲ್ಲಿದೆ. ಡಬ್ಬದೊಳಗೆ ಡಬ್ಬ ಕಣೋ. ಡಬ್ಬ ಇಲ್ಲಿದೆ, ಡಬ್ಬದೊಳಗೆ ಡಬ್ಬ. PS5 ಇಲ್ಲಿದೆ. ಸೊ ಪ್ಯಾಕೇಜ್ ಮಾಡಿ ನೋಡಿ ಈ ಥರ ಕೊಟ್ಟಿರ್ತಾರೆ. ಮಚ್ಚ ಸೈಕ್ ಅಂದರೆ ಲೈಕ್ ಸ್ನೇಹಿತರೆ, ಇದಕ್ಕೆ ಒಂದೊಳ್ಳೆ ಗ್ರಾಫಿಕ್ನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಸೋಕ್ಕೆ. ಏನು ಗುರು ಇದು ಸೈಕಿದೆ ಅಂಬಾ. ನೋಡಿ ಇದೆಲ್ಲ ಇದೆಯಲ್ಲ, ಇವೆಲ್ಲ ನಾವು ಅವಾಗ ರಿಲಯನ್ಸ್ ಡಿಜಿಟಲಲ್ಲಿ ನೋಡಿದಾಗಲೇ ಏನು ಡಿಸೈನಿಂಗ್ ಮಾಡಿದ್ದಾರೆ ಮಗ ಅಂತ ಎಲ್ಲ ಅವಾಗ ಮಾತಾಡ್ತಾಯಿದ್ವಿ. ಅವಾಗ ನೋಡಿ ಇದೆಲ್ಲ ಡಿಸ್ಕ್ ಇದಾಗೋದು. ಸೊ ಇಲ್ಲಿ ಪವರ್ ಬಟನ್ ಇದೆ, ಇಲ್ಲಿ SS ಇದೆ, ಇಲ್ಲಿ ಟೈಪ್ C ಇದೆ, ಆಮೇಲೆ ಇಲ್ಲಿ ಪವರ್ದು ಇಲ್ಲೇ ಇದೆ ನೋಡಿ, ಇಲ್ಲಿ HDMI ಇದೆ, ಲ್ಯಾನ್ ಇದೆ, ಆ್ಯಂಡ್ ಇದು ಅಷ್ಟೇ 2 USB ಪೋರ್ಟ್ಸು. ಇದು ಪವರ್ ಇದ್ರದ್ದು. ಏನು ಅಂದರೆ ಅಲ್ಲಿ ಇಟ್ಬಿಟ್ಟು ನೀಟಾಗಿ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ, ಎಂತಕ್ಕೆ ಲೇಟು, ಅದನ್ನು ಸ್ಟಾರ್ಟ್ ಮಾಡಿಬಿಡೋಣ ಪ್ರೊಸೆಸ್ನ. ಚಲೋ ಬನ್ನಿ. ಸೊ ಸ್ನೇಹಿತರೆ ಆನ್ ಆಗ್ತಾಯಿದೆ, ಅಲ್ಲಿದೆ ಸದ್ಯಕ್ಕೆ ಹಂಗೆ ಇಟ್ಟಿದ್ದೀನಿ. ಸೊ ನೋಡಿ ಇವಾಗ ನಾ ಹೇಳಿದ್ನಲ್ಲ ಕಂಟ್ರೋಲರಿಂದ ಅದೊಂದು ಕೇಬಲ್ ಹಾಕಬೇಕು ಅಂತ. ಸೊ
ನಮ್ಮ ವಿಡಿಯೋ ಮಾಡ್ತಾ ಇರೋದು ನಮ್ಮ ರಾಹುಲ್, ಮೈ ಕ್ಲೋಸ್ ಫ್ರೆಂಡ್, ಮೈ ಜಿಗಿರಿ ದೋಸ್ತ್. ಹಾಕ್ಬಿಟ್ಟು ಒತ್ತಬೇಕಲ್ಲ. ಸೆಲೆಕ್ಟ್ ನೋಡಿ, ಕಂಪ್ಲೀಟ್ ತೋರಿಸುತ್ತೆ ಜಾಸ್ಟಿಕ್ಕು ಇಂಗ್ಲೀಷಲ್ಲಿ. ನೋಡಿ, ಇದು ನನ್ನ ವೈಫೈ. ಇದು ಮಗ ಬಾಗಿಲು ತೆಗಿ, ಇಲ್ಲ ವೈಫೈ ಬರಲ್ಲ. ಸೊ ಸ್ನೇಹಿತರೆ, ಈಗ ನೋಡ್ತಿರ್ಬೋದು, ಇದು ಟಚ್ ಪ್ಯಾಡು ನೋಡಿ. ಇಲ್ಲಿ ಹೆಂಗೆ ಉಜ್ತೀನಿ ಹಂಗೆ ಉಜ್ತಾ ಇದೆ. ಈಗ ಮೋಷನ್ ಸೆನ್ಸರ್ ಏನೋ ಇದು. ಇಲ್ಲಿ ನೋಡಿ, ಅಲ್ಲೇನು ಮಾಡ್ತಾಯಿದ್ದೀನಿ ಇಲ್ಲಿ ತೋರಿಸ್ತಾ ಇದೆ. ಇದು ಮೈಕ್ರೋಫೋನು. ಹಿಂಗೆ ಉಪ್ಪು ಅಂದರೆ ಅಲ್ಲಿ ನೋಡಿ, ಓಹೋ ಸೊ ಸ್ನೇಹಿತರೆ, ಇವಾಗ ವೈಫೈ ಒಂದು ಆಗ್ತಾಯಿಲ್ಲ, ಏನು ಅಂತ ಗೊತ್ತಿಲ್ಲ ನನಗೆ. ರಿಟರ್ನ್. ಸೊ ಸ್ನೇಹಿತರೆ, ವೈಫೈಗೆ ತುಂಬ ಆಟ ಆಡಿಸ್ತಾ ಇತ್ತು. ಸೊ ನೀವು ಸ್ಟಾರ್ಟಿಂಗಲ್ಲಿ ವೈಫೈ ಕನೆಕ್ಟ್ ಆಗಿಲ್ಲ ಅಂದರೆ ಸೈಕ್ ಆಗಕ್ಕೆ ಹೋಗ್ಬೇಡಿ. ಸ್ಕಿಪ್ ಲೇಟ್ರ್ ಅಂತ ಕೊಟ್ಬಿಟ್ಟು ಮತ್ತೆ ನೀವು PS5ನ ಓಪನ್ ಮಾಡಿ ಮತ್ತೆ ನೀವು ವೈಫೈ ಕನೆಕ್ಟ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಆ್ಯಂಡ್ ನೋಡಿ, ಇವಾಗ ಆಗ್ತಾಯಿದೆ, ಆರಾಮಾಗಿ ಆಗ್ತಾಯಿದೆ. ಇವಾಗ ನನಗೆ ಸೈಕೆ ಆಗ್ಬಿಟ್ಟಿತ್ತು, ತಗೊಂಬಿಟ್ಟು ಏನಪ್ಪ ಇದು ಈ ಥರ ಆಗೋಯ್ತಲ್ಲ, ಅದು ಗಿಫ್ಟ್ ಮಾಡಿದ್ದು ಹಿಂಗೆ ಆಗೋಯ್ತಲ್ಲ ಅಂತ. ಸೊ ಆಗ್ತಾಯಿದೆ, ಬೇಗನೆ ಆಗ್ತಾಯಿದೆ. 1.5 GB ಇರುತ್ತೆ ಅಷ್ಟೇ ನಿಮಗೆ ಅಪ್ಡೇಟು. ಸೊ ಇಶ್ಯೂಸ್ ಇರೋಲ್ಲ, ಆರಾಮಾಗುತ್ತೆ. ಗೇಮ್ಸ್ ಏನಾದ್ರು ನೀವು ತೊಗೊತೀರಾ ತುಂಬ ದೊಡ್ಡದು ಅಂತ ಅಂದರೆ ಇಟ್ ವಿಲ್ ಬಿ ನಿಯರ್ 85 to 90 GB. ಅಂದರೆ ನೀವು ಮತ್ತೆ ಇದರಲ್ಲಿ ಸ್ಟೋರೇಜ್ ಬಗ್ಗೆ ತಿಳ್ಕೊಬೇಕು, ಇಲ್ಲ ಅಪ್ಗ್ರೇಡ್ ಮಾಡ್ಕೊಬೇಕು ಅಂದರೆ ಈಗ ಸದ್ಯಕ್ಕಿರೋ ನಂದ್ರಲ್ಲಿ 1 TB, ಅದು ಯಾವಾಗಲೂ ಅದು ಕ್ಲಾಸಿಕಾಗಿ ಕೊಡ್ತಾರೆ. ನೀವು ಇನ್ನೂ ಅಪ್ಗ್ರೇಡ್ ಮಾಡ್ಕೊಬೇಕು ಅಂದರೆ ನೀವು SP ರೋಡಲ್ಲೇ ಯಾವುದಾದ್ರು ಒಂದು ಒಳ್ಳೆ SSDನ ತಗೊಳ್ಳಿ, ಒಂದು 1 TBದೇ ತೊಗೊಳ್ಳಿ. ಅದನ್ನು ನೀವು ಹಾಕ್ಕೊಬೋದು ಆರಾಮ್ಸೆ, ನೀಟಾಗಿ ಕೂರಿಸ್ಕೊಬೋದು. ಇದೆಲ್ಲ ತೆಗಿಬೇಕು, ಸ್ವಲ್ಪ ಜುಗಾಡ್ ಕೆಲಸ ಇರುತ್ತೆ, ಬಟ್ ಪ್ರೊಫೆಷ್ನಲ್ಸ್ ಹತ್ರ ಹೋಗ್ಬಿಟ್ಟು ತೆಕ್ಕೊಂಡು ಮಾಡ್ಕೊಳ್ಳಿ. ಸೊ PS5ನ ಅನ್ಬಾಕ್ಸಿಂಗು, PS5 ಹೆಂಗಿರುತ್ತೆ, ಆಸ್ಟ್ರೋಬಾಟ್ ಗೇಮು ನಿಮ್ಗೆ ಇನ್ಕ್ಲೂಡೆಡ್ ಕೊಟ್ಟಿರ್ತಾರೆ PS5ಲಿ. ನಿಮಗೆ ಲೈಕ್ ಲಿಟ್ರಲಿ ಅದು ಕಂಟ್ರೋಲರ್ ಏನು ಫೀಲ್ ಕೊಡುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡುತ್ತದು. ಸೊ ನಾನು ಯಾವುದು ಇನ್ನೂ ಗೇಮ್ ತೊಗೊಂಡಿಲ್ಲ. ಸೊ ಇನ್ಮೇಲೆ ಕಲೆಕ್ಷನ್ಸ್ಗಳು ಸ್ಟಾರ್ಟ್ ಮಾಡ್ತೀನಿ. ಲೈಕ್ CD ಇದೇನೆ, ಫಸ್ಟ್ ಗೇಮ್ ಅಲ್ವಾ, ಸೆಕೆಂಡ್ಸ್ ತೊಗೊಳ್ಳಲ್ಲ, ಹೊಸದೇ ತೊಗೊತೀನಿ. ನಿಮಗೂ ಗೊತ್ತಿರುತ್ತೆ ಅದು ಯಾವುದು ಅಂತ. ಅಬ್ಸಲ್ಯೂಟ್ಲಿ GTA 5 ಸದ್ಯಕ್ಕೆ. ಇನ್ನೊಂದು 6 ತಿಂಗಳಾದಮೇಲೆ GTA 6 ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ತೊಗೊತೀನಿ. ಸೊ ಈಗ ಸದ್ಯಕ್ಕೆ ಒಂದೊಂದೇ ಮಾಡ್ಕೊಳ್ಳೋಣ. ಇದೆಲ್ಲ ಆಯಿತು, ಈಗೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕು. ನನ್ನ ಲ್ಯಾಪ್ಟಾಪು ಇದೆಲ್ಲ ಅಂದರೆ ಒಂದೇ ಕಡೆ ಇರಂಗೆ ಮಾಡಬೇಕು. ಈಗ TV ರಿಮೋಟ್ ಹುಡುಗಬೇಕು ಫಸ್ಟು, ಅದೊಂದು ಮೇಯ್ನ್ ಕೆಲಸ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಹೆಲ್ಪ್ಫುಲ್ ಆಗಿದರೆ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೀವೇನಾದ್ರು PS5 ತಗೊಂತಿದ್ದೀರಿ ಅಂದರೆ ಬೇಗ ಜಲ್ದಿ ಹೋಗಿ ತೊಗೊಳ್ಳಿ. ಯಾಕಂದರೆ ಇನ್ನೊಂದು 6 ತಿಂಗಳು ನೀವು ಡಿಸೆಂಬರ್ಗೆ ಹೋದರೆ ತುಂಬ ಡಿಮ್ಯಾಂಡ್ ಬರುತ್ತೆ. ಯಾಕೆಂದರೆ GTA 6 ಲಾಂಚ್ ಆಗ್ತಾಯಿದೆ. ಲಕ್ಷ ರೂಪಾಯಿ ಕೊಟ್ಟು ಸಿಸ್ಟಮ್ ಇನ್ವೆಸ್ಟ್ ಮಾಡೋದಕ್ಕಿಂತ ಇದನ್ನು ಇನ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಪಾಕೆಟ್ನ ಉಳಿಸ್ಕೊಬೋದು. ಯಾಕಂದರೆ ಎಲ್ಲರ ಮನೆಯಲ್ಲೂ HDMI ಕೇಬಲ್ ಇರೋ TV ಇದ್ದೇ ಇರುತ್ತೆ, ಅದೇನು ಇಲ್ಲದೆ ಅಂತೂ ಯಾರ ಮನೆಯಲ್ಲೂ ಇರೋಲ್ಲ. ಸೊ ತೊಗೊಂಡು ಆಟ ಆಡಿ. ಸೊ ಇನ್ನೂ ಏನಾರು ಇನ್ಫಾರ್ಮೇಷನ್ನು PS5 ಬಗ್ಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಹಾಕ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಗುಡ್ ಬೈ.